ನಮಸ್ತೆ. ಇವತ್ತು ನಾನು ಹೇಳೋಕ್ಕೆ ಹೊರಟಿರೋ ಕತೆ ಪ್ರಾಬೆಬಲಿ ಒಂದು 2 ಡೆಕೇಡ್ಸ್ ಹಿಂದೆ ನಾನು ಫಸ್ಟ್ ಟೈಮ್ ಕೇಳಿದ್ದು. ಮೈ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟೆಡ್ 2 ಡೆಕೇಡ್ಸ್ ಅಗೋ. ಆವಾಗ ನಮ್ಮ ಗುರುಗಳು ನನಗೆ ಹೇಳಿದ್ದು, ನನಗೆ ತುಂಬ ಎನೆಕ್ಡಾಟ್ಸ್ ಅವ್ರು ಹೇಳ್ತಿದ್ರು, ಬಟ್ ಅದರಲ್ಲಿ ಪ್ರಾಬೆಬಲಿ ದಿಸ್ ಇಸ್ ಒನ್ ಆಫ್ ದ ಇನಿಷಿಯಲ್ ಎನೆಕ್ಡಾಟ್ಸ್ ಅಂತ ನನಗೆ ನೆನಪಿರೋ ಪ್ರಕಾರ. ಆ್ಯಂಡ್ 2 ದಶಕದ ಹಿಂದೆ ಸಾಮಾನ್ಯವಾಗಿ ಯಾರೇ ಸ್ಪಿರಿಚುವಲ್ ಪ್ರಾಸೆಸ್ಸಿಗೆ ಇನಿಷಿಯೇಟ್ ಆಗಿದ್ದರು ಅವ್ರಿಗೆ ಗೊತ್ತಿರುವಂಥ ಒಂದು ಕಾಮನ್ ಕತೆ ಇದು. ಇದನ್ನು ಇಫ್ ಐ ಹ್ಯಾವ್ ಟು ಡ್ರಾ ಪ್ಯಾರಲಲ್ಸ್ ಟು ದಿಸ್ ಏಜ್ ಆ್ಯಂಡ್ ಟೈಮ್, ಮೇ ಬಿ ವಾಟ್ ಯು ಕಾಲ್ ಎಸ್ ಬೌಂಡ್ರಿ ಸೆಟ್ಟಿಂಗ್ ಅಂತ ನೀವು ಹೇಳ್ತಿರಲ್ಲ, ಸೊ ಸಮಥಿಂಗ್ ರಿಲೇಟೆಡ್ ಟು ಬೌಂಡ್ರಿ ಸೆಟ್ಟಿಂಗ್ ಅಂತ ಅನ್ಕೋಬಹುದು. ಸೊ ಐ ಡೋಂಟ್ ನೋ ದ ಆರಿಜಿನ್ ಆಫ್ ದಿಸ್ ಸ್ಟೋರಿ, ನೀದರ್ ದ ಸೋರ್ಸ್ ಆಫ್ ದಿಸ್ ಸ್ಟೋರಿ. ಬಹುಶಃ ಕಾಲ್ಪನಿಕವಾಗೇ ಇರಬಹುದು, ಗೊತ್ತಿಲ್ಲ, ಬಟ್ ತುಂಬ ಇಂಪಾರ್ಟೆಂಟ್ ಮೆಸೇಜ್ ಕ್ಯಾರಿ ಮಾಡ್ತಿತ್ತು ಅಂಥೇಳಿ ನನ್ನ ಗುರುಗಳು ನನಗೆ ಹೇಳಿದರು. ಐ ಥಾಟ್ ಲೆಟ್ ಮಿ ಶೇರ್ ವಿತ್ ಯು. ಆ್ಯಂಡ್ ವೆನ್ ಐ ಚೆಕ್ ವಿತ್ ಮೈ ಕಂಟೆಂಪ್ರರೀಸ್, ತುಂಬ ಜನಕ್ಕೆ ಈ ಕತೆ ಗೊತ್ತಿತ್ತು ಆವಾಗ ಎಲ್ಲರಿಗೂ. ಸೊ ಬಹುಶಃ ದಿಸ್ ವಾಸ್ ಲೈಕ್ ಅನ್ ಅನ್ಸೆಡ್ ಗಾಸ್ಪೆಲ್ ಅಂತ ಅನ್ಬೋದು. ಆಗಿನ ಕಾಲದಲ್ಲಿ ಯಾರು ಸ್ಪಿರಿಚುವಲ್ ಪ್ರಾಸೆಸ್ಗೆ ಇನಿಷಿಯೇಟ್ ಆಗಿದ್ರು ಬಹುಶಃ ಅವರೆಲ್ಲರಿಗೂ ಗೊತ್ತಿರೋಂಥ ಕತೆ. ಐ ಜಸ್ಟ್ ವಾಂಟೆಡ್ ಟು ಶೇರ್ ವಿತ್ ಆಲ್ ಆಫ್ ಯು. ಏನಾಗುತ್ತೆ ಅಂದರೆ, ಒಂದು ಹಳ್ಳಿನಲ್ಲಿ ಒಂದು ಹಾವಿರುತ್ತೆ. ಆಬ್ವಿಯಸ್ಲಿ ಹಾವಂದ್ರೆ ಎಲ್ಲರಿಗೂ ಹೆದರಿಕೆನೆ. ಸೊ ಆ ಹಾವಂದ್ರೂ ತುಂಬ ಜನ ಹೆದರ್ಕೊಳ್ತಾ ಇರ್ತಾರೆ, ಬಟ್ ಹಾವಿಗೊಂಥರ ಬೇಜಾರಾಗ್ತಾ ಇರುತ್ತೆ. ಅಯ್ಯೋ, ನನ್ನನ್ನಂದರೆ ದೇ ಟ್ರೀಟ್ ಮೀ ಸೆಪ್ರೇಟ್ಲಿ, ದೇ ಟ್ರೀಟ್ ಮೀ ಡಿಫ್ರೆಂಟ್ಲಿ ಅಲ್ಲ, ನನ್ನ ಜೊತೆಗೆ ಯಾರು ಅಂದರೆ ನನ್ನನ್ನು ತುಂಬ ದೂರನೇ ಇಡ್ತಾರೆ, ನನ್ನ ಜೊತೆಗೆ ಯಾರೂ ಬೆರೆಯಲ್ವಲ್ಲ ಅಂಥೇಳಿ ತುಂಬ ಬೇಜಾರಾಗ್ತಾ ಇರುತ್ತೆ. ಏನಾದರೂ ಮಾಡಿ ನಾನು ಎಲ್ಲರ ಜೊತೆ ಬೆರೆತು ಬದುಕಬೇಕು, ನನ್ನೊಬ್ಬನ ಯಾಕೆ ದೂರ ಮಾಡ್ತಾರೆ, ಐಸೋಲೇಟ್ ಮಾಡ್ತಾರೆ ಅಂತ ತುಂಬ ಯೋಚನೆ ಮಾಡ್ತಿರುತ್ತೆ. ಒಂದು ಸರ್ತಿ ಏನಾಗುತ್ತೆ, ಆ ಹಳ್ಳಿ ಮುಂದೆ ಒಬ್ಬ ಸಾಧು ಹೋಗ್ತಾ ಇರ್ತಾರೆ, ಅವರೆಲ್ಲ ತಪಸ್ ಮಾಡೋಕ್ಕೆ ಹೋಗ್ಬೇಕಾಗಿರುತ್ತೆ. ಸೊ ಆ ಸಾಧುಗಳು ಕೇಳ್ತಾರೆ ಹಾವಿಗೆ, ಯಾಕೆ ಬೇಜಾರಾಗಿದೆಯಾ ಏನು ಅಂತ. ಸೊ ಹಾವು ಹೇಳುತ್ತೆ, ಎಲ್ಲರೂ ಎಷ್ಟು ಖುಷಿಯಾಗಿ ಓಡಾಡ್ಕೊಂಡಿರ್ತಾರೆ, ಬಟ್ ನಾನು ಹೋಗಿದ ತಕ್ಷಣ ಎಲ್ಲರಿಗೂ ಹೆದರಿಕೆ ಆಗುತ್ತೆ ಅಂತೇಳಿ ಓಡೋಗ್ಬಿಡ್ತಾರೆ. ಯಾರೂ ನನ್ನನ್ನು ಎಂಟರ್ಟೈನೇ ಮಾಡಲ್ಲ, ಯಾರೂ ನನ್ನನ್ನು ಅವ್ರ ಜೊತೆಗೆ ಸೇರಿಸ್ಕೊಳ್ಳೋದೇ ಇಲ್ಲ. ನನಗೂ ಎಲ್ಲರ ಜೊತೆ ಕೂಡಿ ಕಲ್ತು ಬಾಳಬೇಕು ಅಂತ ಆಸೆ, ಬಟ್ ನನ್ನನ್ನು ಏನೋ ಒಳ್ಳೆ ವೈರಿ ಥರ ನೋಡ್ತಾರೆ ಎಲ್ಲರೂ, ನನಗೆ ಸಾಕಾಗೋಗ್ಬಿಟ್ಟಿದೆ ಈ ಜನ್ಮ ಅಂತ ಹೇಳುತ್ತೆ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಅಯ್ಯೋ ಅಷ್ಟೇ ತಾನೇ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ತೀವಿ, ಒಂದು ಕೆಲಸ ಮಾಡು, ನಾನು ನಿನಗೇನೋ ಹೇಳ್ತೀನಿ, ನೀನು ಅದು ಫಾಲೋ ಮಾಡಿದ್ರೆ ಪೀಪಲ್ ವಿಲ್ ಅಕ್ಸೆಪ್ಟ್ ಯು ಅಂತ. ಏನು ಅಂದರೆ, ನೀನು ಎಲ್ಲರಿಗೂ ಕಚ್ತೀಯ ಅಲ್ವಾ, ಹಾವು ದಟ್ಸ್ ಯುವರ್ ನೇಚರ್, ಸೊ ಕಚ್ಚೋದು ಬಿಟ್ಬಿಡು. ಸರಿ, ಹಾವಿಗೆ ಒಂಥರ ಖುಷಿ ಆಗುತ್ತೆ, ಓಹೋ ನಾನು ಇದನ್ನು ಬಿಟ್ಬಿಟ್ರೆ ನನಗೆಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಅಂತೇಳಿ ಇಟ್ ಡಿಸೈಡ್ಸ್. ಆ್ಯಂಡ್ ದ ಮಂಕ್ ಸೇಸ್ ದಿಸ್ ಆ್ಯಂಡ್ ಈ ಜಸ್ಟ್ ಗೋಸ್ ಆಫ್. ಅವ್ರು ಹೋಗ್ಬಿಡ್ತಾರೆ, ಅವ್ರದ್ದು ಎಲ್ಲೋ ಅಂದರೆ ತಪಸ್ ಮಾಡೋಕ್ಕೆ ಹೊರಟಿರ್ತಾರೆ, ಹೋಗ್ತಾರೆ. ಸೊ ಹಾವು ಕಚ್ಚೋದು ಬಿಡತ್ತೆ ಅಂತ ಡಿಸೈಡ್ ಬಿಟ್ಬಿಡ್ತೀನಿ ನಾನು, ಸೊ ದಟ್ ಐ ವಿಲ್ ಬಿ ಅಕ್ಸೆಪ್ಟೆಡ್ ಬೈ ಎವ್ರಿಬಡಿ ಅಂತೇಳಿ ಡಿಸೈಡ್ ಮಾಡ್ಕೊಳುತ್ತೆ. ಬಟ್ ಹಾವು ಕಚ್ಚೋದು ನಿಲ್ಸಿದೆ ಅಂತ ಬೇರೆಯವ್ರಿಗೆ ಗೊತ್ತಾಗಲ್ವಲ್ಲ. ಇಟ್ ಜಸ್ಟ್ ಟೇಕ್ ಸಮ್ ಟೈಮ್. ಏನಾಗುತ್ತೆ, ಯಾವಾಗೂ ಒಂದು ಸತಿ ಆಕ್ಸಿಡೆಂಟಲ್ಲಿ ಯಾರೋ ಗೊತ್ತಿಲ್ಲದೆ ಹಾವು ಪಕ್ಕ ಹೋಗ್ತಾರೆ, ಅದೇನೂ ಮಾಡಲ್ಲ. ಹೋದ್ಮೇಲೆ ಅವ್ರಿಗೆ ಗಾಬರಿ ಆಗುತ್ತೆ, ಅಯ್ಯೋ ಏನೋ ಮಾಡುತ್ತೆ ಅಂತ, ಬಟ್ ಏನೂ ಮಾಡಲ್ಲ. ಹಾಗಾಗಿ ಪರವಾಗಿಲ್ಲ ಅಂದ್ಕೊಳ್ತಾರೆ. ಆಮೇಲೆ ಗ್ರ್ಯಾಜುಲಿ ದ ವರ್ಡ್ ಸ್ಪ್ರೆಡ್ಸ್ ಅಕ್ರಾಸ್ ದ ವಿಲೇಜ್. ಎಲ್ಲರಿಗೂ ಗೊತ್ತಾಗುತ್ತೆ, ಎಲ್ಲ ಹತ್ತಿರದಿಂದ ಹೋಗಿ ದೇ ಡೂ ದೇರ್ ಓನ್ ಟೆಸ್ಟ್. ಪಕ್ಕದಲ್ಲಿ ಹೋಗ್ತಾರೆ, ಏನು ಮಾಡಿದ್ರು ಹಾವು ಏನೂ ಮಾಡ್ತಾ ಇರಲ್ಲ. ಸೊ ದೇ ರಿಯಲೈಸ್ ದಟ್, ಓ ಹಾವು ಕಚ್ಚಲ್ಲ ಅಂತ. ಸೊ ಈ ಸುದ್ದಿ ಹಳ್ಳಿನಲ್ಲಿರೋ ಸಣ್ಣ ಸಣ್ಣ ಮಕ್ಕಳುಗಳಿಗೂ ಗೊತ್ತಾಗುತ್ತೆ. ಸೊ ಹಾವು ಕಚ್ಚಲ್ಲ ಅಂತ ಗೊತ್ತಾಗುತ್ತೆ. ಸೊ ಬರ್ತಾರೆ, ಅವರು ಪರೀಕ್ಷೆ ಮಾಡ್ತೀವಿ ಅಂತ ಬರ್ತಾರೆ, ಹಾವಿನ ಪಕ್ಕದಲ್ಲಿ ಹೋಗ್ತಾರೆ, ಹಾವು ಮೇಲೆ ನಿಂತ್ಕೊಂಡು ತುಳಿತಾರೆ, ಹಾವಿಗೆ ಕಲ್ಲು ತೊಗೊಂಡು ಹೊಡಿತಾರೆ, ಆ್ಯಂಡ್ ಬಾಲ ಹಿಡ್ಕೊಂಡು ಹಿಂಗೆ ತಿರುಗಿಸಿ ಸ್ವೆರ್ಲ್ ಮಾಡಿ ಬಿಸಾಕ್ತಾರೆ, ಎಲ್ಲ ಮಾಡ್ತಿರ್ತಾರೆ. ದೇ ಸ್ಟಾರ್ಟೆಡ್ ಲಿಟ್ರಲಿ ಪ್ಲೇಯಿಂಗ್ ಅರೌಂಡ್ ವಿತ್ ದ ಥಿಂಗ್ಸ್, ಬಿಕಾಸ್ ದೇ ನೋ ದಟ್ ಎಂಡ್ ಆಫ್ ದ ಡೇ ಏನೂ ಮಾಡಲ್ಲ, ಹಾವು ಕಚ್ಚಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ದೇ ಆರ್ ಸೇಫ್ ಅಂತ ಹೇಳಿ ದೇ ಸ್ಟಾರ್ಟೆಡ್ ಡೂಯಿಂಗ್ ದಿಸ್. ಈ ಹಾವಿಗೆ ಅವರು ಸಾಧು ಹೇಳಿದ ಒಂದೇ ತಲೆಯಲ್ಲಿ, ಇಫ್ ಐ ಹ್ಯಾವ್ ಟು ಬಿ ಅಕ್ಸೆಪ್ಟೆಡ್ ಐ ಶುಡ್ ನಾಟ್ ಬೈಟ್ ಎನಿಬಡಿ ಅಂತ. ಸೊ ಪಾಪ ಮಾಡಿದೆಲ್ಲ ಮಾಡಿಸ್ಕೊಂಡು ಹಾಗೆ ಇರುತ್ತೆ. ಎಲ್ಲಿವರೆಗೂ ಹೋಗ್ಬಿಡತ್ತೆ ಅದು ಅಂದರೆ, ಹಳ್ಳಿನಲ್ಲಿರೋ ಮಕ್ಕಳೆಲ್ಲ ಹಾವನ್ನು ಯಾವ ಮಟ್ಟಕ್ಕೆ ಹಿಂಸೆ ಮಾಡೋಕ್ಕೆ ಶುರು ಮಾಡ್ತಾರೆ, ಅದಕ್ಕೆ ತೊಂದರೆ ಕೊಡ್ತಾರೆ ಅಂದರೆ, ಹಾವಿಂದ ಪ್ರಾಣನೇ ಹೋಗುತ್ತೆ ಅನ್ನೋರ್ಗು. ಅಂದರೆ ಅದನ್ನ ಎತ್ತು ಹಾಕೋದು, ಅದ್ರ ಮೇಲೆ ಕಲ್ಲು ಬಂಡೆ ಹಾಕೋದು, ಕಲ್ಲು ತೊಗೊಂಡು ಹೊಡೆಯೋದು, ಚುಚ್ಚೋದು, ಬ್ಲೇಡ್ ತೊಗೊಂಡು ಹಿಂಗೆ ಸ್ಕ್ರ್ಯಾಚ್ ಮಾಡೋದು ಎಲ್ಲ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಹಾವು ಉಫ್ ಅಂದಲ್ಲೇ ಸುಮ್ಮನೆ ಕೂತಿರುತ್ತೆ. ಹೇಳಿದಾರಲ್ಲ ಅದು ದಟ್ ಯು ನೀಡ್ ಟು ಬಿ ಅಕ್ಸೆಪ್ಟೆಡ್, ಅಂದರೆ ಇದು ಮಾಡಬೇಕು ಅಂತ. ಸರಿ ಅಂತ ಆಮೇಲೆ ಸುಮಾರು ದಿನ ಆಗುತ್ತೆ, ಸಾಧು ತಪಸ್ ಮುಗಿಸ್ಕೊಂಡು ವಾಪಸ್ ಅದೇ ದಾರಿಲಿ ಬರ್ತಿರ್ತಾರೆ. ಆ್ಯಂಡ್ ಹಿ ಸೀಸ್ ದ ಸ್ನೇಕ್ ಇನ್ ಅ ವೆರಿ ಬ್ಯಾಡ್ ಸ್ಟೇಟ್. ಅಯ್ಯೋ ನಾನೇ ನೋಡಿದ್ದಲ್ವ, ಏನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಅವಾಗ ಹಾವು ಹೇಳುತ್ತೆ, ಇಲ್ಲ ನೀವೇ ಹೇಳಿದ್ರಲ್ಲ ಕಚ್ಚಬೇಡ ಅಂತ, ಅದಕ್ಕೆ ನಾನು ಕಚ್ತಾ ಇಲ್ಲ, ಊರಿನವರೆಲ್ಲ ನನಗೆ ಇದು ಮಾಡ್ತಾಯಿದ್ದಾರೆ ಅಂತ. ಆವಾಗ ಸಾಧು ಹೇಳ್ತಾರೆ, ಅಯ್ಯೋ ನಾನು ನಿನಗೆ ಹೇಳಿದ್ದು ಕಚ್ಚಬೇಡ ಅಂತ, ಬುಸ್ಕುಟ್ಬೇಡ ಅಂತ ನಾನು ಹೇಳಲಿಲ್ಲ ಅಂತ. ಸೊ ಇಟ್ ಈಸ್ ಬೇಸಿಕಲಿ ಏನು ಅಂದರೆ, ನೀವು ಇನ್ನೊಬ್ರಿಗೆ ತೊಂದರೆ ಕೊಡೋದು ಬೇಡ, ಕೊಡಬಾರ್ದು ರಾದರ್. ಬಟ್ ನಿಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಯು ಶುಡ್ಂಟ್ ಈವನ್ ಕಚ್ಚೋದು ಬೇಕಾಗಿಲ್ಲ, ಅಟ್ಲೀಸ್ಟ್ ಬುಸ್ಕುಟ್ಬೋದು. ಅಂದರೆ ನಿಮ್ಮನ್ನು ನೋಡಿ, ಈಗ ಸಣ್ಣ ಮಕ್ಕಳಿಗೆ ಯೂಶ್ವಲಿ ಮಾಡ್ತೀವಿ, ಏನಾದರೂ ಮಾಡ್ತಾಯಿದ್ರೆ ನಾವು ಒಂದೆರಡು ಸರ್ತಿ ಹೇಳ್ತೀವಿ, ಕೇಳಿಲ್ಲ ಅಂದರೆ ಏಯ್ ಅಂತ ಹೇಳ್ತೀವಿ. ಸೊ ನಾವೇನು ಹೊಡೆಯಲ್ಲ, ನಾವು ಆ ರೀತಿ ಗದರಿಸಿದ್ದಕ್ಕೆ ಅವ್ಕೆ ಹೆದರಿಕೆ ಆಗುತ್ತೆ ಅಂತ.
ಸೊ ನೀವು ಕಚ್ಚೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಬುಸ್ಕೊಟ್ಟಿದ್ರೆ ಅವ್ರವ್ರ ಜಾಗಗಳು ಗೊತ್ತಾಗ್ತಿತ್ತು ಅಂತ. ಜಸ್ಟ್ ಬಿಕಾಸ್ ಯು ಸ್ಟಾಪ್ ಡೂಯಿಂಗ್ ದ್ಯಾಟ್, ಪೀಪಲ್ ಸ್ಟಾರ್ಟೆಡ್ ಟೇಕಿಂಗ್ ರೈಡ್ ಆಫ್ ಯು. ನಿನಗೆ ಹೆಂಗೆ ಬೇಕೋ ಹಂಗೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ನಿನ್ನನ್ನು ನಡೆಸ್ಕೊಳಕ್ಕೆ ಶುರು ಮಾಡಿದ್ರು. ವೈ ಡಿಡ್ ಯು ಸ್ಪ್ರೆಡ್ ಸೋ ಥಿನ್ ಯುವರ್ ಸೆಲ್ಫ್ ಅಂತ. ಅಂದರೆ ನಾನು ಹೇಳಿದ ನಿನಗೆ ನೀನಾಗಿ ನೀನು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅಂತ, ಬಟ್ ಇನ್ನೊಬ್ರು ನಿಂಗೆ ತೊಂದರೆ ಕೊಡೋಕೆ ಬಂದರೆ ತಡ್ಕೊಂಡಿರು ಅಂತ ನಾನು ಹೇಳಿಲ್ಲ. ಅಟ್ಲೀಸ್ಟ್ ಯು ಕುಡ್ ಹ್ಯಾವ್ ಹಿಸ್ಡ್ ಇಟ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಏನು ಅಂದರೆ, ಯು ಡೋಂಟ್ ಹ್ಯಾವ್ ಟು ಗೋ ಆ್ಯಂಡ್ ಯು ಶುಡ್ ನಾಟ್ ಗೋ ಆ್ಯಂಡ್ ಹಾರ್ಮ್ ಅದರ್ಸ್. ಲೈಕ್ ವೈಸ್ ಇಟ್ ಈಸ್ ಯುವರ್ ಇಂಪಾರ್ಟೆಂಟ್ ಡ್ಯೂಟಿ ನಾಟ್ ಟು ಅಲೋ ಅದರ್ಸ್ ಟು ಹಾರ್ಮ್ ಯು ಅಂತ. ಸೊ ಬೇರೆ ಯಾರೋ ಹಾರ್ಮ್ ಮಾಡೋಕ್ಕೆ ಬಂದಾಗ ನೀವು ಸುಮ್ಮನೆ ಇದ್ದರೆ ಹಾವಿನ ಕತೆ ಥರ ಎವ್ರಿಬಡಿ ವಿಲ್ ಟೇಕ್ ಯು ಗ್ರಾಂಟೆಡ್ ಅಂತ. ಬಟ್ ಇಫ್ ದ ಸ್ನೇಕ್ ವುಡ್ ಹ್ಯಾವ್ ಹಿಸ್ಡ್ ಒಂದು ಸತಿ ಅಂತ ಅದೇನು ಹಾವಿಂದ ಅದೇನು ಬುಸ್ಗುಟ್ಟತ್ತೋ ಅದನ್ನು ಮಾಡಿದ್ರೆ ಹೆದರ್ಕೊಂಡು ಹೋಗ್ತಿದ್ರು. ಸೊ ಯಾರಿಗೂ ಲಾಸ್ ಆಗ್ತಾ ಇರಲಿಲ್ಲ, ಬಟ್ ಹಾವಿನ ಜೀವ ಉಳಿತಿತ್ತು. ದ ಸ್ನೇಕ್ ಫೇಲ್ ಟು ಎಸ್ಟಾಬ್ಲಿಷ್ ಇಟ್ಸ್ ಬೌಂಡ್ರಿ ಅಂತ. ಸೊ ದಿಸ್ ಇಸ್ ಎ ಲೆಸನ್ ಫಾರ್ ಅಸ್. ಯು ಡೋಂಟ್ ಹ್ಯಾವ್ ಟು ಬಿ ವೈಲೆಂಟ್, ಅಗ್ರೆಸಿವ್ ಆ್ಯಂಡ್ ಗೋ ಓವರ್ ಬೋರ್ಡ್ ಆ್ಯಂಡ್ ಶೋ ದಟ್ ದಿಸ್ ಇಸ್ ಮೈ ಬೌಂಡ್ರಿ ಅಂತ. But when somebody tries to stomp over you, when somebody tries to, barge into your boundary, you have to subtly make them realize that, no boss, this is not done. So that it is not an obligation ಅಥವಾ ನೀವೇನು ಅಯ್ಯೋ ನಾನು ಹೆಂಗೆ ಹೇಳೋದು ಅಲ್ಲ. That becomes your primary responsibility. It's your duty to protect your boundary and your sanity. Just let me know how do you like the story. Namaste.